ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲ ಸಮೀಪದ ಚೇರಂಬಾಣೆಯಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆಯಲ್ಲಿ ಕತೆ ಬರೆಯುವ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಹಾಸನ ಜಿಲ್ಲೆ ಬೇಲೂರಿನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಸ್ಮರಿಸುವ ಕಾರ್ಯಕ್ರಮಕ್ಕೆ ಬೇಲೂರಿನ ಬಿಜೆಪಿ ಶಾಸಕ ಸುರೇಶ್ ಅವರು ಚಾಲನೆ ನೀಡಿದರು. ಕ್ಯಾರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದ ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬೂಕನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಚೇರಂಬಾಣೆ ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಅರೆಭಾಷೆಯಲ್ಲಿ ಕತೆ ಬರೆಯುವ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ಚೇರಂಬಾಣೆ ಗೌಡ ಸಮಾಜ ಮತ್ತು ಗೌಡ ಮಹಿಳಾ ಒಕ್ಕೂಟ ಚೇರಂಬಾಣೆಯವರ ಸಹಯೋಗದಲ್ಲಿ ಅರೆಭಾಷೆಯಲ್ಲಿ ಕತೆ ಬರೆಯೋ ಒಂದು ದಿನದ ಕಾರ್ಯಾಗಾರ ಅರ್ಥಪೂರ್ಣವಾಗಿ ನಡೆಯಿತು. ಅಕಾಡೆಮಿ ಸದಸ್ಯೆ ಬಡ್ಡಡ್ಕ ಚಂದ್ರಾವತಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಪುಟಾಣಿ ಕೂಡಕಂಡಿ ಅನ್ವಿಸ್ ಸುದೀಪ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಸಮಾಜದ ಅಧ್ಯಕ್ಷರಾದ ಕೊಡಪಾಲು ಗಣಪತಿ ಮಾತನಾಡಿ, ಸಮಾಜದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಒಂದು ಅಪರೂಪದ ಸುವರ್ಣ ಅವಕಾಶ. ಇದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ನುಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಅಕಾಡೆಮಿ ಸದಸ್ಯರಾದ ಚಂದ್ರಾವತಿ ಬಡ್ಡಡ್ಕ ಅವರು ಮಾತನಾಡಿ, ಮಕ್ಕಳನ್ನ ಭವಿಷ್ಯದ ಸಾಂಸ್ಕೃತಿಕ ರೂವಾರಿಗಳನ್ನಾಗಿಸಬೇಕು. ಮಕ್ಕಳಲ್ಲಿ ಸಾಹಿತ್ಯ ಆಸಕ್ತಿ ಮೂಡಿಸಿದರೆ ಅವರು ಮುಂದಿನ ತಲೆಮಾರಿಗೆ ಆಸ್ತಿಯಾಗುತ್ತಾರೆ. ಮಕ್ಕಳು ಮತ್ತು ಯುವ ಜನತೆಯಲ್ಲಿ ಅರೆಭಾಷೆ ಮತ್ತು ಸಂಸ್ಕೃತಿಯ ಒಲವು ಮೂಡಿಸಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದಾಗ ಅವರಿಂದ ಭಾಷೆಯ ಉಳಿವು ಮತ್ತು ಬೆಳವಣಿಗೆ ಸಾಧ್ಯ ಎಂದರು. ಮತ್ತೊಬ್ಬ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಪುನೀತ್ ರಾಘವೇಂದ್ರ ಕುಂಟೋಕಾಡು ವಿದ್ಯಾರ್ಥಿಗಳಿಗೆ ಉಚ್ಚಾರಣೆಯಲ್ಲಿ ಸ್ಪಷ್ಟತೆ, ಕಥೆಯ ಸ್ವರೂಪ, ಶೀರ್ಷಿಕೆ, ಕಥಾವಸ್ತುಗಳ ಆಯ್ಕೆ ಕುರಿತು ಮನಮುಟ್ಟುವಂತೆ ತಿಳಿಸಿಕೊಟ್ಟರು. ವಿದ್ಯಾರ್ಥಿಗಳಿಂದ ಸ್ವತಃ ಕಥೆಗಳನ್ನು ಬರೆಸಲಾಯಿತು. ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರಶಂಸನಾ ಪತ್ರ ನೀಡಲಾಯಿತು. ಮಳೆಯ ನಡುವೆಯೂ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪೋಷಕರೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಬೇಕರಿ ಮತ್ತು ಸ್ವೀಟ್ ಅಂಗಡಿ ಮಳಿಗೆಯನ್ನು ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರು ಉದ್ಘಾಟಿಸಿದರು. ಕ್ಯಾರ್ಪೇಟೆ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿ ಮಳಿಗೆಯನ್ನು ಪುರಸಭಾ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಉದ್ಘಾಟನೆ ಮಾಡಿ ಶುಭ ಹಾರೈಸಿದರು. ಕ್ಯಾರ್ಪೇಟೆ ಪಟ್ಟಣದ ಪುರಸಭೆ ಮುಖ್ಯ ರಸ್ತೆಯ ಬಿಜೆಸ್ ಶಿಕ್ಷಣ ಸಂಸ್ಥೆಯ ಮುಂಭಾಗದ ಕಟ್ಟಡದಲ್ಲಿ ನೂತನವಾಗಿ ಆರಂಭವಾದ ಕೇಕ್ ಪಾಯಿಂಟ್ ಸ್ವೀಟ್ ಮತ್ತು ಬೇಕರಿ ಅಂಗಡಿಯನ್ನು ಲೋಕಾರ್ಪಣೆ ಮಾಡಿದ ಪುರಸಭೆ ಅಧ್ಯಕ್ಷೆ ಪಂಕಜ ಮಾತನಾಡಿ, ಕ್ಯಾರ್ಪೇಟೆ ಪಟ್ಟಣದ ಜನತೆಗೆ ಅತಿ ಅವಶ್ಯಕವಾಗಿ ಬೇಕಾಗಿದ್ದ ಅತ್ಯಾಧುನಿಕ ಗುಣಮಟ್ಟದ ಬೇಕರಿ ಮತ್ತು ಸ್ವೀಟ್ಸ್ ಅಂಗಡಿಯು ಕೇಕ್ ಪಾಯಿಂಟ್ ರವರ ಸಹಕಾರದಿಂದ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ. ಕೇಕ್ ಪಾಯಿಂಟ್ ಅಂಗಡಿ ಮಳಿಗೆಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಗ್ರಾಹಕರಿಗೆ ಮಾಲೀಕರು ವಿಶೇಷ ಆಫರ್ ಅನ್ನು ನೀಡುತ್ತಿದ್ದು, ಬೇಕರಿಯಲ್ಲಿ 300 ರು ಬೆಲೆ ಬಾಳುವ ಉತ್ಪನ್ನವನ್ನು ಖರೀದಿ ಮಾಡಿದರೆ 1 ಕೂಪನ್ ಹಾಗೂ 500 ವರೆಗೆ ಉತ್ಪನ್ನಗಳನ್ನು ಖರೀದಿ ಮಾಡಿದರೆ 2 ಕೂಪನ್ ಅನ್ನು ಉಚಿತವಾಗಿ ನೀಡುತ್ತಿದ್ದು, ಅದೃಷ್ಟವಂತ ವಿಜೇತರಿಗೆ ಮೊದಲ ಬಹುಮಾನವಾಗಿ 2.5 ಲಕ್ಷ ರು ಬೆಲೆ ಬಾಳುವ ಬುಲೆಟ್ ಮೋಟಾರ್ ಬೈಕ್, ಕಲರ್ ಟಿವಿ, ಮಿಕ್ಸರ್ ಗ್ರೈಂಡರ್, ಮಿಕ್ಸಿ ಹಾಗೂ ಐರನ್ ಬಾಕ್ಸ್ ಅನ್ನು ಬಹುಮಾನವಾಗಿ ನೀಡುತ್ತಿದ್ದಾರೆ. ಈ ಕೊಡುಗೆಯು ಮುಂದಿನ ವರ್ಷ ಫೆಬ್ರವರಿ ತಿಂಗಳಿನವರೆಗೆ ಜಾರಿಯಲ್ಲಿರುವುದರಿಂದ ಗ್ರಾಹಕರು ಕೇಕ್ ಪಾಯಿಂಟ್ ಮಳಿಗೆಯಲ್ಲಿ ಖರೀದಿಸುವ ಕೂಪನ್ಗಳನ್ನು ಜೋಪಾನವಾಗಿ ಸಂಗ್ರಹಿಸಿ ಗ್ರಾಹಕರಿಗೆ ನೀಡುತ್ತಿರುವ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಕ್ಯಾರ್ಪೇಟೆ ಪುರಸಭೆ ಮಾಜಿ ಸದಸ್ಯರಾದ ಕೆಆರ್ ನೀಲಕಂಠ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಬೇಕರಿ ಉದ್ಯಮಿ ರವಿ ಅಯ್ಯಂಗಾರ್, ರಾಜಸ್ಥಾನ್ ಸೇವಾ ಸಮಿತಿಯ ಸಂಚಾಲಕ ರಮೇಶ್ ಚೌಧರಿ, ಉದ್ಯಮಿ ಬಿ ರಾಜಶೇಖರ್ ಹೊಸಹೊಳಲು ಶಂಕರೇಗೌಡ, ಬೇಕರಿ ಶೇಖರ್, ಪುರಸಭೆ ಸದಸ್ಯರಾದ ಡಿ ಪ್ರೇಮ್ ಕುಮಾರ್, ಹಿರಿಯ ಪತ್ರಕರ್ತರಾದ ಬಳ್ಳಕೆರೆ ಮಂಜುನಾಥ್, ಶಿಕ್ಷಣ ಇಲಾಖೆಯ ನೌಕರರ ಪತ್ತಿನ ಸಹಕಾರ ಸಂಘದ ಮಾಜಿ ನಿರ್ದೇಶಕ ಸಿಂದಘಟ್ಟ ನಾಗೇಶ್, ರೈತ ನಾಯಕ ಮರುವನಹಳ್ಳಿ ಶಂಕರ್, ಉದ್ಯಮಿ ಕೆಆರ್ ಸಿದ್ದಪ್ಪ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರ್ಮಿಳಾ ನಾಮ್ಯಾಹ ಕಾರ್ತಿಕ್ ನಾಮ್ಯಸ್ಯ ಯುವರಾಜ್ ನಾಮ್ಯಸ್ಯ ರವಿ ನಾಮ್ಯಸ್ಯ ಸಹ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ವೀರ್ಯ ವಿರೋಧ್ಯ ಪುನಃ ಆಯುವ ಆರೋಗ್ಯ. ನೂತನವಾಗಿ ಕೇರ್ಪೇಟೆಯಲ್ಲಿ ಹೊಸದು ಬೇಕರಿ ಓಪನ್ ಮಾಡಿದ್ದಾರೆ. ಕೇಕ್ ಪಾಯಿಂಟ್ ಅಂತ ಅದರ ಹೆಸರು. ತುಂಬ ಎಲ್ಲ ವೆರೈಟೀಸು ಹಾಕಿದ್ದಾರೆ. ಇಲ್ಲಿ ಬಂದು ನೀವು ಪರ್ಚೇಸ್ ಮಾಡಿದ್ರೆ ಅವರು ಹೊರಗಡೆಯಿಂದ ಬಂದು ಮಾಡಿರೋರು ನಮ್ಮ ಊರಿನ ಹೆಸರು ಉಳಿಸೋ ಥರ ಮಾಡಿ ತುಂಬ ಚೆನ್ನಾಗಿದೆ. ಬಂದು ಪರ್ಚೇಸ್ ಮಾಡಿ ಎಲ್ಲರಿಗೂ ಧನ್ಯವಾದ. ನಿಮ್ಮ ಹೆಸರು? ಪಂಕಜ ಪ್ರಕಾಶ್, ಪುರಸಭಾ ಅಧ್ಯಕ್ಷ. ಸಹಕಾರ ಮಾಡಿದ್ದಾರೆ. ಒಳ್ಳೊಳ್ಳೆಯ ಶುಚಿಯಾದ ರುಚಿಯಾದ ತಿಂಡಿ ತಿನಿಸುಗಳು ನಾವೆಲ್ಲರೂ ಕೂಡ
ಮೈಸೂರು ಹೋಗ್ತಾ ಇದ್ವಿ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಈಗ ಮೈಸೂರಿಗೆ ಹೋಗುವಂಥ ಅವಕಾಶ ಇಲ್ಲ. ಕೇಕ್ ಪಾಯಿಂಟಲ್ಲೇ ನಿಮ್ಗೆ ಯಾವ ರೀತಿ ಬೇಕು, ಕೇಕ್ ಬೇಕು, ಸ್ವೀಟ್ಸ್ ಬೇಕು, ಆರ್ಡರ್ ಕೊಟ್ಟರೆ ಸಾಕು. ರುಚಿಯಾದ ಕೇಕ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಬಗೆ ಬಗೆಯ ತಿಂಡಿ ತಿನಿಸುಗಳಿರ್ಬೋದು, ಬರ್ತ್ಡೇ ಪ್ರೋಗ್ರಾಮ್ಗೆ ಬೇಕಾದಂಥ ಕೇಕ್ಗಳಿರ್ಬೋದು, ಸಿಹಿ ತಿನಿಸುಗಳಿರ್ಬೋದು, ಎಲ್ಲವನ್ನು ಕೂಡ ರಿಯಾಯಿತಿ ದರದಲ್ಲಿ ಮಾಡಿಕೊಡ್ತಾರೆ. ದಯಮಾಡಿ ಗ್ರಾಹಕರು ಬಂದು ಒಮ್ಮೆ ಭೇಟಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಈಗ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಪತ್ತೆ ಮಾಡೋಕ್ಕೆ ಒಂದು ಅಕ್ಕಿ ಕಾಳನ್ನು ಹಿಸ್ಕಿ ನೋಡಿದ್ರೆ ಸಾಕು. ಹಾಗಾಗಿ ದಯಮಾಡಿ ಬನ್ನಿ, ಕೇಕ್ ಪಾಯಿಂಟ್ನಲ್ಲಿ ಖರೀದಿ ಮಾಡಿ, ಬಂಪರ್ ಆಫರನ್ನು ನಿಮ್ಮದಾಗಿಸ್ಕೊಳ್ಳಿ. ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ ಪೇಟೆ. ಹಾಸನ ಜಿಲ್ಲೆ ಬೇಲೂರಿನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಸ್ಮರಿಸುವ ಕಾರ್ಯಕ್ರಮಕ್ಕೆ ಬೇಲೂರಿನ ಬಿಜೆಪಿ ಶಾಸಕ ಸುರೇಶ್ ಅವರು ಉದ್ಘಾಟಿಸಿದರು. ಸರ್ಕಾರ ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದಿಸುವುದರಲ್ಲಿ ತಪ್ಪೇನಿಲ್ಲ ಎಂದು ಬೇಲೂರಿನ ಬಿಜೆಪಿ ಶಾಸಕ ಎಚ್ಗೆ ಸುರೇಶ್ ತಿಳಿಸಿದರು. ಬೇಲೂರಿನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಸ್ಮರಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, 2 ವರ್ಷದಿಂದ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಅನೇಕ ಯಾತ್ರಾ ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಈ ಯೋಜನೆ ಅನುಷ್ಠಾನ ಆಗದಿದ್ದರೆ ಅನೇಕ ಮಹಿಳೆಯರು ಪುಣ್ಯಕ್ಷೇತ್ರಗಳಿಗೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆನಂದ ದೇಶಾನಿ ಮಾತನಾಡಿ, 2 ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ. ಬೇಲೂರು ತಾಲೂಕಿನಿಂದ 59.26 ಕೋಟಿ ರು ಆದಾಯ ಬಂದಿದೆ ಎಂದರು. ಹಳೆಬೀಡು ಬೇಲೂರು ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫೀಕ್ ಮಾತನಾಡಿ, ಶಕ್ತಿ ಯೋಜನೆ ಯಶಸ್ವಿಯಾಗಿದೆ. ಗ್ರಾಮೀಣ ಮಹಿಳೆಯರು ಲಾಭ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಬೇಲೂರು ಪುರಸಭಾ ಅಧ್ಯಕ್ಷರಾದ ಉಷಾ ಸತೀಶ್, ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿದರು. ಇದೇ ಸಂದರ್ಭ ಬಸ್ ಚಾಲಕ ನಾಗೇಗೌಡ ಹಾಗೂ ನಿರ್ವಾಹಕ ಗಿರೀಶ್ ಇವರುಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ವಸಂತ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸದಸ್ಯರಾದ ಸೌಮ್ಯ ಆನಂದ್, ತಾಲೂಕು ಕೆಡಿಪಿ ಸದಸ್ಯರಾದ ನಂದೀಶ್, ಚೇತನ್ ಕುಮಾರ್, ಡಿಪೋ ಮ್ಯಾನೇಜರ್ ಪರಮೇಶಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ವಿಶಾಲಾಕ್ಷಿ, ಪ್ರತಾಪ್, ಸತೀಶ್, ಅಶೋಕ್, ಚಂದ್ರಪ್ಪ, ಅರ್ಬನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್, ರಘುನಾಥ್, ನರಸಿಂಹ, ಸೂಪರ್ ಉಮೇಶ್ ಹಾಗೂ ಸಂಚಾರ ನಿಯಂತ್ರಕರು ಇತರರು ಇದ್ದರು. 2 ವರ್ಷದಿಂದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರು 5 ಗ್ಯಾರಂಟಿಗಳಲ್ಲಿ ಒಂದು ಪ್ರಮುಖ ಗ್ಯಾರಂಟಿ ಯೋಜನೆ ಆದಂಥ ಸಾರಿಗೆ ಯೋಜನೆಯನ್ನು ಶ್ರೀ ಶಕ್ತಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ 2023ರಲ್ಲಿ ಇದೇ ನಿಲ್ದಾಣದಲ್ಲಿ ನಾನೇ ಅಭಿನಂದನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೆ. ಒಳ್ಳೆಯ ಕೆಲಸ ಮಾಡಿದಾಗ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಲ್ಲೇನು ಯಾವುದೇ ದಾಕ್ಷಿಣ್ಯಗಳು ಸಹ ನಮ್ಮ ಮುಂದೆ ಇಲ್ಲ. ಇವತ್ತು ಸುಮಾರು 77,78,000 ಜನ ಪ್ರಯಾಣಿಕರು ಪ್ರವಾಸವನ್ನು ಮಾಡಿರ್ತಕ್ಕಂಥದ್ದು. ಅದರಿಂದ ಆದಾಯವನ್ನು ಸಹ ಬಂದಿರತಕ್ಕಂಥದ್ದು KSRTCಗೆ. ಇದು ಒಂದು ವಿಶೇಷವಾದಂಥ ಯೋಜನೆ. ಬಹುಶಃ ಶ್ರೀ ಅಬಲೆಯಲ್ಲ ಸಬಲೆ ಅಂತಕ್ಕಂಥದ್ದನ್ನು ಸಮಾಜಕ್ಕೆ ತೋರಿಸಿ ಶ್ರೀ ಎಲ್ಲಿ ಬೇಕಾದರೂ ಒಡ್ಡಾಡ್ಬೋದು, ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರಯಾಣವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಉತ್ತಮ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಯಲ್ಲಿ ಇವತ್ತು ಏನು ಪುಣ್ಯಕ್ಷೇತ್ರಗಳು ತುಂಬಿ ತುಳುಕ್ತಕ್ಕಂಥ ಪುಣ್ಯಗಳನ್ನ ಗಳಿಸ್ತಕ್ಕಂಥ ನಮ್ಮ ಮಹಿಳೆಯರಿದ್ದಾರೆ, ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಏಕೆಂದರೆ ಈ ಒಂದು ಯೋಜನೆ ಇಲ್ಲ ಅಂದಿದ್ರೆ ಪುಣ್ಯಕ್ಷೇತ್ರಗಳಿಗೆ ಅಷ್ಟು ಈಸಿಯಾಗಿ ಹೋಗೋಕ್ಕೆ ಆಗ್ತಿರಲಿಲ್ಲ, ಅವಲಂಬನೆ ಆಗಬೇಕಾಗಿತ್ತು. ಇವತ್ತು ಮಹಿಳೆಯರು ಯಾವುದೇ ನಿರ್ದಾಕ್ಷಿಣ್ಯ ಇಲ್ಲದೆ ಸ್ವಾಭಿಮಾನದಿಂದ ಪುಣ್ಯಕ್ಷೇತ್ರಕ್ಕೆ ತೆರಳಿ ಇವತ್ತು ಭಗವಂತನ ದರ್ಶನವನ್ನು ಮಾಡಿ ಅವರ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಉಳಿತನ್ನು ಮಾಡಲಿ ಅಂತಕ್ಕಂಥ ಆಶೀರ್ವಾದವನ್ನು ಸಹ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಮಹಿಳೆಯರಿಗೆ ನಾನು ವಿಶೇಷವಾದಂಥ ಗೌರವವನ್ನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಯೋಜನೆಗೆ ನಾನು ವೈಯಕ್ತಿಕವಾಗಿ ಒಬ್ಬ ಈ ಕ್ಷೇತ್ರದ ಸೇವಕನಾಗಿ ಶಾಸಕನಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೀನಿ. ನಾವು ಏನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಚುನಾವಣೆಗಿಂತ ಮೊದಲು ಘೋಷಣೆ ಮಾಡಿದ್ವಿ, ಎಲ್ಲ 5 ಗ್ಯಾರಂಟಿಗಳು ಸಿದ್ದರಾಮಯ್ಯನವರ ಸರ್ಕಾರ ರಚನೆ ಆದ ತಕ್ಷಣದಿಂದ ಜಾರಿಗೊಂಡು ಇವತ್ತು ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಕ್ತಿ ಯೋಜನೆ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನುಷ್ಠಾನಗೊಂಡಿತ್ತು, ಅದು ಯಶಸ್ವಿಯಾಗಿ 2 ವರ್ಷ ಆಗಿದೆ. ಇದರ ಲಾಭವನ್ನು ಗ್ರಾಮೀಣ ಮಹಿಳೆಯರು ವಿಶೇಷವಾಗಿ ಗ್ರಾಮೀಣ ಮಹಿಳೆಯರು ತುಂಬ ಇದರಿಂದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೂ ಧಾರ್ಮಿಕ ಕ್ಷೇತ್ರಗಳಿಗೆ
ಅನಿವಾರ್ಯ ಕಾರಣಗಳಿಂದ ತೆರಳಲು ಖರ್ಚು ವೆಚ್ಚ ಭರಿಸಲಾಗದೆ ಎಲ್ಲ ಜನರು ಏನೋ ಒಂದು ಬಯಕೆ ಇಟ್ಕೊಂಡು ಹಾಗೆ ಮನೆಯಲ್ಲಿರ್ತಿದ್ರು, ಅವ್ರಿಗೂ ಕೂಡ ಇದರಿಂದ ತುಂಬ ಅನುಕೂಲ ಆಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರ ಸರ್ಕಾರ, ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮತ್ತು ನಮ್ಮ ಕೇಂದ್ರದ ನಾಯಕರು ಭರವಸೆ ಕೊಟ್ಟಂಥ ಈ ಶಕ್ತಿ ಯೋಜನೆಯೂ ಯಶಸ್ವಿಯಾಗಿದೆ. ಇದೇ ರೀತಿ ಸರ್ಕಾರಕ್ಕೆ ಮುಂದೆನೂ ಕೂಡ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಈ ಯೋಜನೆ ಮುಂದುವರಿಸ್ಕೊಂಡು ಹೋಗಿ ಎಲ್ಲ ಸಬಲೀಕರಣಕ್ಕೆ ಕಾರಣರಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ವಿಶೇಷವಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೂ ಧನ್ಯವಾದಗಳನ್ನು ತರುತ್ತೇನೆ. ಯೋಜನೆಗಳಲ್ಲಿ ಶಕ್ತಿ ಯೋಜನೆಯು ಅತಿ ಅಮೂಲ್ಯವಾದದ್ದು. ನಮ್ಮ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ಹಕ್ಕು ಹಾಗೂ ಗೌರವ ಮತ್ತು ದಿನನಿತ್ಯ ಜೀವನವನ್ನು ಸುಲಭವಾಗಿ ಮಾಡಲು ಜೂನ್ 11, 2023ರಂದು ಶಕ್ತಿ ಯೋಜನೆಯನ್ನು ಚಾಲನೆ ಮಾಡಿದ್ದಾರೆ. ಹಾಗೂ ಈ ಸಾರಿಗೆ ವತಿಯಿಂದ ಎಲ್ಲ ಮಹಿಳೆಯರಿಗೂ ಉಚಿತ ಸಂಪರ್ಕದ ವ್ಯವಸ್ಥೆಯನ್ನು ಮಾಡಿದೆ. ಇದರ ಉಪಯೋಗವನ್ನು ಸುಮಾರು 5 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ಇದರ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ. ಹಾಗೂ ಇದೆಲ್ಲ ಕಾರಣಕ್ಕೆ ಮೂಲವಾದವರು ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಹಾಗೂ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸರ್ ಅವರು ಹಾಗೂ ಸಾರಿಗೆ ಮುಖ್ಯಮಂತ್ರಿಯಾದ ರಾಮಲಿಂಗಾರೆಡ್ಡಿ ಅವರು, ಇವರೆಲ್ಲರ ಇದರಿಂದ ಯಶಸ್ವಿಯಾಗಿದೆ. ಹಾಗೂ ಇಷ್ಟು ಹೇಳಲು ಎಲ್ಲರಿಗೂ ಧನ್ಯವಾದಗಳು. ಇರ್ಬೋದು, ಬೇರೆ ಏನು ವಿದ್ಯಾಸಿರಿ ಯೋಜನೆಯಿಂದಲೂ ಸಹ ಎಲ್ರಿಗೂ ಸಹ ಅನುಕೂಲ ಆಗ್ತಾ ಇದೆ. ಇದಕ್ಕೋಸ್ಕರ ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದ ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬೂಕನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಿತು. ಕೆಆರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದ ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬೂಕನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟವು ಯಶಸ್ವಿಯಾಗಿ ನಡೆಯಿತು. ಆರೋಗ್ಯವಂತ ಜೀವನಕ್ಕೆ ಕ್ರೀಡೆಯು ಸಂಜೀವಿನಿಯಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಹಾಗೂ ಯುವ ಜನರು ನಿಯಮಿತವಾಗಿ ಅಭ್ಯಾಸ ಮಾಡಿ ಸತತವಾದ ಪರಿಶ್ರಮದಿಂದ ಕ್ರೀಡಾ ಸಾಧಕರಾಗಿ ಹೊರಹೊಮ್ಮಬೇಕು ಎಂದು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪೂರ್ಣಚಂದ್ರ ತೇಜಸ್ವಿ ಕರೆ ನೀಡಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಗಂಜಿಗೆರೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿರುವ ನೇತಾಜಿ ಪಬ್ಲಿಕ್ ಸ್ಕೂಲ್ ಸಹಯೋಗದಲ್ಲಿ ನಡೆದ ಬೂಕನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಕೆಆರ್ಪೇಟೆ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಪ್ರಭುಕುಮಾರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕೆಆರ್ಪೇಟೆ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷ LS ಧರ್ಮಪ್ಪ, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣಗೌಡ, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆನಂದ್, SR ಅಳಿಯೂರು ಯೋಗೇಶ್, ರಾಮಕೃಷ್ಣೇಗೌಡ, ಶಿಕ್ಷಣ ಸಂಯೋಜಕರಾದ ಮೋಹನ್ ಕುಮಾರ್, ನೇತಾಜಿ ಶಿಕ್ಷಣದ ಸಂಸ್ಥೆಯ ಕಾರ್ಯದರ್ಶಿ ಸುಷ್ಮಾ ನಿರಂಜನ, ನೇತಾಜಿ ಪಬ್ಲಿಕ್ ಸ್ಕೂಲ್ನ ಮುಖ್ಯ ಶಿಕ್ಷಕಿ ಜ್ಯೋತಿ, CRPಗಳಾದ ಧರ್ಮೇಂದ್ರ, ಪ್ರಸನ್ನ, ನಂದೀಶ್, ನಾಗೇಂದ್ರ, ಗಂಜಿಗೆರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪರಮೇಶ್, PDO ಗೀತಾ ಸೇರಿದಂತೆ ಬೂಕನಕೆರೆ ಹೋಬಳಿ ವ್ಯಾಪ್ತಿಯ ಎಲ್ಲ ಹಿರಿಯ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಹಾಗೂ ದೈಹಿಕ ಶಿಕ್ಷಕರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ವ್ಯವಸ್ಥಿತವಾಗಿ ಆಯೋಜನೆಗೊಂಡಿದ್ದು ಈ ಒಂದು ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸರ್ವಮಾನ್ಯ ಗಣ್ಯ ಮಹಾಶಯರೇ, ಬೂಕನಕೆರೆ ಹೋಬಳಿಯ ಎಲ್ಲ ಗೌರವಾನ್ವಿತ ನನ್ನ ವೃತ್ತಿ ಬಾಂಧವರೇ, ಹೋಬಳಿ ಎಲ್ಲ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಕ್ರೀಡಾಪಟುಗಳೇ ಹಾಗೂ ಎಲ್ಲ ಸನ್ಮಿತ್ರರೇ, ಇವತ್ತೇನು ಹೋಬಳಿ ಮಟ್ಟದ ಕ್ರೀಡಾಕೂಟ ಇಲ್ಲಿ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ಆಯೋಜನೆಗೊಂಡಿದೆ. ನಾನು ಕೂಡ ಅಷ್ಟೇ ಪ್ರೀತಿಯಿಂದ ಅಭಿಮಾನದಿಂದ ಕ್ರೀಡಾ ಜ್ಯೋತಿಯನ್ನ ಸ್ವೀಕಾರ ಮಾಡಿ ನೆರವೇರಲಿ ಅಂತೇಳಿ ಬಹಳ ಸಂತೋಷದಿಂದ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮಕ್ಕಳು ಏನು ಇಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಿರಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ, ಸೋಲೋದಕ್ಕೂ ಸಾಧ್ಯ ಇಲ್ಲ. ಕೆಲವರು ಗೆಲ್ತೀರಿ, ಕೆಲವರು ಸೋಲ್ತೀರಿ. ಸೋಲು ಕೆಲವರಿಗೆ ಸಿಗುತ್ತೆ, ಗೆಲುವು ಕೆಲವರಿಗೆ ಸಿಗುತ್ತೆ. ಹೌದು, ಎಲ್ಲರೂ ಸೋಲಕ್ಕಾಗತ್ತಾ? ಇಲ್ಲ, ಕೆಲವರು ಗೆಲ್ಲೇಬೇಕಲ್ಲ. ಆದ್ರೆ ಎಲ್ರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಏನೋ ಒಂದು ಸಿಗುತ್ತೆ. ಏನ್ ಸಿಗುತ್ತೆ ಹೇಳ್ರಿ? ಏನ್ ಸಿಗುತ್ತೆ? ಖಂಡಿತ ಇಲ್ಲ, ಅನುಭವ ಸಿಗುತ್ತೆ. ಸೋಲು ಗೆಲುವು ಮುಖ್ಯ ಅಲ್ಲ, ಅನುಭವ ಮುಖ್ಯ ಜೀವನದಲ್ಲಿ. ನಾವು ಏನೇ ಕೆಲಸವನ್ನ ಮಾಡೋದಕ್ಕೆ ಹೋದ್ರು ಕೂಡ ಅನುಭವ ಇದ್ದಾಗ ನಾವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಿಮ್ಗೆ ಈ ಕ್ರೀಡಾಕೂಟದಲ್ಲಿ ಅನುಭವ ಖಂಡಿತ ನಿಮ್ಮೆಲ್ರಿಗೂ ಸಿಗುತ್ತೆ. ನೀವೆಲ್ಲರೂ ಏನು ಬಹಳ ಹುಮ್ಮಸ್ಸಿನಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಕ್ಕೆ ಬಂದಿದ್ದೀರಿ. ಬಹಳ ನಿರ್ಭೀತಿಯಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿವಿಧ ಶಾಲೆಗಳಿಂದ ಮಕ್ಕಳುಗಳು ಬಂದಿದ್ದೀರಿ. ನೀವೆಲ್ಲರೂ ಕೂಡ ಇಲ್ಲಿ ವಿಶ್ವಾಸವನ್ನ ಗಳಿಸಬಹುದು. ಆ ವಿಶ್ವಾಸಿಗಳಾಗಿ, ಯಾಕೆ ಅಂತ ಅಂದ್ರೆ ಜೀವನದಲ್ಲಿ ವಿಶ್ವಾಸ ಅಂತಕ್ಕಂಥದ್ದು ಬಹಳ ಮುಖ್ಯ. ಶಿಕ್ಷಣದ ಜೊತೆಗೆ ನೀವು ಏನು ಸಹಪಠ್ಯ ಚಟುವಟಿಕೆ ಏನಿದೆ, ಕ್ರೀಡಾ
ಒಂದು ಕ್ಷೇತ್ರ. ಇದರಲ್ಲೂ ಕೂಡ ಸಾಧನೆಯನ್ನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಮಕ್ಕಳು ಈ ಕಡೆ ಹಿಂದೆ ಇದ್ದವರು ಹಿಂದೆ ಕೂತಿದಾರಲ್ಲ ಮಕ್ಕಳು, ಈ ಕಡೆ ಕೇಳಿಸ್ಕೋಬೇಕು. ನಿಮಗೆ ನಾನು ಕಿವಿ ಮಾತು ಹೇಳ್ತೀನಿ, ಏನ್ ಗೊತ್ತಾ, ನೀವೆಲ್ಲರೂ ಕೂಡ ರೈತರ ಮಕ್ಕಳು, ಎಲ್ಲ ಬಡವರ ಮಕ್ಕಳುಗಳು, ರೈತರ ಮಕ್ಕಳು ಇದೀರಿ. ನಿಮಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗ್ಲಿಕ್ಕೆ ನಿಮ್ಮ ತಂದೆ ತಾಯಿಗಳಿಗೆ ಜಾಸ್ತಿ ಫೀಸ್ ಡೊನೇಷನ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನಿಮ್ಗೆ ಅರಿವಿದೆ. ಆದ್ರೆ ನೀವು ಕ್ರೀಡಾಕೂಟದಲ್ಲಿ ಏನಾದ್ರೂ ಕ್ರೀಡೆನಲ್ಲಿ ಸಾಧನೆಯನ್ನ ಮಾಡಿದ್ರೆ, ಯಾವ್ದಾದ್ರು ಒಂದು ಆಟದಲ್ಲಿ ಸಾಧನೆಯನ್ನ ಮಾಡಿದ್ರೆ, ಆ ಕ್ರೀಡಾಕೂಟದ ಅಡಿ ನಿಮಗೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೆ ಸರ್ಕಾರಿ ಉದ್ಯೋಗಗಳನ್ನ ಪಡೆಯಲಿಕ್ಕೆ ಕ್ರೀಡಾಪಟುಗಳಿಗೆ ಅವಕಾಶ ಇದೆ. ಹಾಗಾಗಿ ನೀವು ಇವತ್ತಿನಿಂದನೇ ಕ್ರೀಡೆಗೆ ಹೆಚ್ಚಿನ ಒಲವನ್ನ ತೋರಿಸಬೇಕು. ಸಾಕಷ್ಟು ಜನ ಕ್ರೀಡೆನಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವ್ರು ನಮ್ಮ ಕಣ್ಮುಂದಿದ್ದಾರೆ. ಅವರನ್ನು ಆದರ್ಶವಾಗಿ ಇಟ್ಕೊಳ್ಳೋದ್ರ ಮೂಲಕ ನೀವು ಕ್ರೀಡೆನಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡಬೇಕು. ಜೊತೆಗೆ ನಿರಂತರವಾದ ಅಭ್ಯಾಸವನ್ನು ಇಟ್ಕೊಂಡಾಗ ಮಾತ್ರ ನಾವೇನಾದ್ರೂ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ನೀವು ಪ್ರತಿದಿನ ಅಭ್ಯಾಸವನ್ನು ಮಾಡೋದ್ರ ಮೂಲಕ ಕ್ರೀಡೆನಲ್ಲಿ ಸಾಧನೆಯನ್ನ ಮಾಡೋದ್ರ ಜೊತೆಗೆ ಶಿಕ್ಷಣದಲ್ಲೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಇಲ್ಲಿ ನೇತಾಜಿ ಸಂಸ್ಥೆಯ ನಮ್ಮ ನಿರಂಜನ್ ರವರು ಬಹಳ ವ್ಯವಸ್ಥಿತವಾಗಿ ಒಂದು ಕ್ರೀಡಾಕೂಟವನ್ನ ನಮ್ಮ ಪ್ರಭು ಸರ್ ಅವರ ಒಂದು ಸಹಕಾರದೊಂದಿಗೆ ಮಾರ್ಗದರ್ಶನದೊಂದಿಗೆ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅವರು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಮಕ್ಕಳಿಗೆ ಶುಭವನ್ನ ಕೋರಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಲಾಖೆಯ ಪದಾಧಿಕಾರಿಗಳು ಎಲ್ಲ ಕ್ರೀಡಾಕೂಟಗಳಿಗೆ ಬಂದು ಮಕ್ಕಳಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ತುಂಬಾ ಸಂತೋಷ. ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಇಲಾಖೆಯ ಪರವಾಗಿ. ಹಾಗೆ ಈ ಒಂದು ಕ್ರೀಡಾಕೂಟವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಿರಂಜನ್ ರವರು, ನೇತಾಜಿ ಕಾನ್ವೆಂಟ್ ಅವರಿಗೆ ಹಾಗೂ ಅವರ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿನ್ನೆ ನೋಡಿದ್ರೆ ಈ ಒಂದು ಪರಿಸ್ಥಿತಿ ಇರಲಿಲ್ಲ. ನಮ್ಮ ಮೋಹನ್ ಕುಮಾರ್, ECO ಮೋಹನ್ ಕುಮಾರ್ ಅವರು, ಧರ್ಮೇಂದ್ರ ಅವರು, ಹಾಗೆ ರವಿ ಮತ್ತೆ ನಾಗಣ್ಣ, ಪ್ರಕಾಶ್ ಅವರೆಲ್ಲ ಸೇರ್ಕೊಂಡು ಈ ಒಂದು ಶಾಲೆಯ ಆವರಣವನ್ನ ಗೇಮ್ಸ್ ಮಾಡೋದಕ್ಕೆ ಮಾತ್ರ ಇದು ಅನುಕೂಲ ಆಗುತ್ತೆ, ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗಂಜಿಗೆರೆ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಪ್ರವೀಣ್ ಕುಮಾರ್ ಸರ್ ಇದ್ದಾರೆ, ಅವ್ರ ಶಾಲಾ ಆವರಣದಲ್ಲಿ ಅಥ್ಲೆಟಿಕ್ಸ್ ಸ್ಪರ್ಧೆಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ನೀವೆಲ್ಲರೂ ಸೇರ್ಕೊಂಡು ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಹೊರೆ ಜಾಸ್ತಿ ಆಗ್ತಿದೆ ನಮ್ಗೆ ಗೊತ್ತು. ಯಾಕೆಂದ್ರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ. ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ನೀವೆಲ್ಲರೂ ಕೂಡ ತೀರ್ಪುಗಾರ ಕರ್ತವ್ಯ ನಿರ್ವಹಿಸಿ ಈ ಮಕ್ಕಳೆಲ್ಲರೂ ಕೂಡ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಎರಡು ವಿಷಯ ಹೇಳ್ತೀನಿ, ನಿಮಗೆ ಕೇಳ್ಕೊಳ್ಳಿ. ನೀವು ಎಲ್ಲ IPL ನೋಡಿದ್ರಿ. ವೈಭವ್ ಸೂರ್ಯವಂಶಿ ಅಂತ ಒಬ್ಬ ಹುಡುಗ, ಇಲ್ಲಿ ನೀವು ಇದ್ದೀರಲ್ಲ, ನಿಮ್ಮ ಏಜ್ನೇ ಒಬ್ಬ ಹುಡುಗ 14 ವರ್ಷದವನು. ಆ ಹುಡುಗ 14 ವರ್ಷದವನು IPLಗೆ 1 ಕೋಟಿಗೆ ಸೇಲ್ ಆಗಿ ಇವತ್ತು ವರ್ಲ್ಡ್ ಫೇಮಸ್ ಆಗಿ ಇವತ್ತು ಅಂಡರ್ 19 ಇಂಗ್ಲೆಂಡಲ್ಲಿ ಮ್ಯಾಚ್ ಆಡ್ತಾ ಇದ್ದಾನೆ. ಅಂತಹ ಸಾಧನೆ ಮಾಡ್ತಕ್ಕಂತಹ ಪುಟಾಣಿ ಮಕ್ಕಳುಗಳು ನೀವು ಇಲ್ಲಿ ಇದ್ದೀರಿ. ಆ ನಿಟ್ಟಿನಲ್ಲಿ ನೀವು ಅಭ್ಯಾಸ ಅಂದರೆ ಯಾರು ಇಂಟ್ರೆಸ್ಟ್ ಓರಿಯೆಂಟೆಡ್ ಆಗಿ ಅದರೊಳಗಡೆ ತೊಡಗಿಸ್ಕೊಂಡು, ಒಬ್ಬ ಪೇಂಟರ್ ಆದರೆ ಪೇಂಟಿಂಗಲ್ಲೇ ಅವನಿಗೆ ತರಬೇತಿಯನ್ನು ಕೊಡಬೇಕು, ಚಿತ್ರಕಲೆಯಲ್ಲಿ ಇದ್ದರೆ ಅವನಿಗೆ ಚಿತ್ರಕಲೆನೇ ಕೊಡಬೇಕು, ಒಬ್ಬ ಸ್ಪೋರ್ಟ್ಸಲ್ಲಿ ಇದ್ದಾನೆ ಅಂತ ಅಂದರೆ ಅವನು ಸ್ಪೋರ್ಟ್ಸಲ್ಲಿ ಅವನನ್ನು ಅಭಿವೃದ್ಧಿಯನ್ನು ಪಡಿಸಿದರೆ ಆ ವೈಭವ್ ಸೂರ್ಯವಂಶಿ ಥರ ನೀವು ಸಹ ಎಷ್ಟೋ ಜನ ಇಲ್ಲಿ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಹೋಲಿಸಿಕೊಂಡ್ರೆ ನಾವು ಇವತ್ತು ವಿವಿಧ ಅಂತಾರಾಷ್ಟ್ರೀಯ ಮಟ್ಟದ ಒಲಿಂಪಿಕ್ಸ್ ಆಗಿರ್ಬೋದು, ಇನ್ನಿತರೆ ಅಂತಾರಾಷ್ಟ್ರೀಯ ಮಟ್ಟದ ಗೇಮ್ಸ್ಗಳಾಗಿರ್ಬೋದು, ಅದರೊಳಗಡೆ ನಮ್ಮ ಸಾಧನೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ಜಾವ್ಲಿನಲ್ಲಿರ್ತಕ್ಕಂಥ ನೀರಜ್ ಚೋಪ್ರಾ ಆಗಿರ್ಬೋದು, ಚೆಸ್ಸಲ್ಲಿ ನೆನ್ನೆ ತಾನೇ ನಮ್ಮ ದಿವ್ಯಾ ದೇಶ್ಮುಖ್ ಅವರು ವರ್ಲ್ಡ್ ಪ್ರಶಸ್ತಿಯನ್ನು, ಮಾಸ್ಟರ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು, ಕೇವಲ 20 ವರ್ಷದ ಹುಡುಗಿ. ಆ ಥರದ ನಮ್ಮ ದೇಶದ ಸಾಧನೆಗಳನ್ನು ಪ್ರಜ್ವಲಿಸಲಿಕ್ಕೆ ನೀವು ಸಹ ಮುಂದೆ ಬಂದು ನಿರಂತರ ಅಭ್ಯಾಸದಿಂದ ನಮ್ಮ ದೇಶದ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಶಾಲಾ ಹಂತದಿಂದಲೇ ನೀವು ಪ್ರಯತ್ನವನ್ನು ಪಟ್ಟರೆ ಆ ನಿಟ್ಟಿನಲ್ಲಿ ಗಮನವನ್ನು ಸೆಳೀಬೋದು. ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಸಾಕಷ್ಟು ಜನ ರಾಜ್ಯ ರಾಷ್ಟ್ರ ಮಟ್ಟದ ಅಥ್ಲೆಟ್ಸ್ಗಳು ಮತ್ತು ಸ್ಪೋರ್ಟ್ಸ್ಮನ್ಗಳನ್ನು ನಾವು ಕಂಡಿದ್ದೀವಿ. ಅದೇ ರೀತಿ ನೀವು ಸಹ ಮುಂದೆ ಈ ಜಿಲ್ಲಾ ಹಂತಕ್ಕೆ, ರಾಜ್ಯ ಹಂತಕ್ಕೆ ಆಯ್ಕೆಯಾಗಿ ತಾಲೂಕಿಗೆ, ಶಾಲೆಗೆ, ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತನ್ನಿ ಅಂತ ಶುಭವನ್ನು ಕೋರಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, ಕೇರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ಚೇರಂಬಾಣೆಯಲ್ಲಿ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆಯಲ್ಲಿ ಕತೆ ಬರೆಯುವ 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು.
ಹಾಸನ ಜಿಲ್ಲೆ ಬೇಲೂರಿನ ರಸ್ತೆ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಗ್ಯಾರಂಟಿ ಶಕ್ತಿ ಯೋಜನೆ ಸ್ಮರಿಸುವ ಕಾರ್ಯಕ್ರಮಕ್ಕೆ ಬೇಲೂರಿನ ಬಿಜೆಪಿ ಶಾಸಕ ಸುರೇಶ್ ಅವರು ಚಾಲನೆ ನೀಡಿದರು. ಕ್ಯಾರ್ಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದ ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಬೂಕನಕೆರೆ ಹೋಬಳಿ ಮಟ್ಟದ ಹಿರಿಯ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.